ಚಪ್ಪಿ ಪೆಟ್ಟಾನ ಬಿಟ್ರಿ ಹಾಂ ಹಾಂ ಬಿಟ್ಟು ಕೂಲಿ ಆ ಟೈಮ್ದಾಗ ಇದನ್ನ ಹೆಲ್ದಿ ಬೋನ್ಸ್ ಕೊಟ್ಟಿನಿ 2 ತಿಂಗಳದಾಗ ಹಾಂ ಈಗ ಅದನ್ನ ಇದನ್ನ ಮಾಡ್ತಾರ್ರಿ ಏನ್ರಿ ಮುಖಂದಲ್ಲಿ ಈಗ ನಡ ಎಬ್ಬಿಸ್ತಾರಿ. ಓಕೆ ಓಕೆ ಏನು ಇಫೆಕ್ಟ್ ಇಲ್ಲ. ಅದು ಮೊನ್ನೆ ರಾಜೇಂದ್ರ ತಲಾಟಿ MD ಡಾಕ್ಟರ್ ಅವರು MD ಡಾಕ್ಟರ್ ಕಡೆ ಹೋಗೋಣ ಅವ್ರು ಏನು ಹೇಳಿದ್ರು ನನಗೆ ಬೆಳಗಿನ ಮಟ್ಟ ಟೈಮಿಂಗ್ ಇಲ್ಲ, ರಾತ್ರಿ 2 ಗಂಟೆಗೆ ಬಂದು MD ಡಾಕ್ಟರ್ ಕೈ ಎತ್ತಿ ಬಿಟ್ರಿ ನಾನು ನಮ್ಗೆ ನಿಗೋದಿಲ್ಲ, ನೀವು ಬೇರೆ ಹಾಸ್ಪಿಟಲ್ಗೆ ಹೋಗ್ರಿ ಅಂತ. ಹಾಂ 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 ಅವಾಗ ಏನು ನೋಡ್ರಿ ಸರ, ಈಗ ರಾತ್ರಿ 1 ಗಂಟೆಗೆ ನಾವು ಹೋಗ್ಬಿದ್ವಿ, ಏನು ಮಾಡ್ಬೇಕು, ಏನು ಸಾಧ್ಯ ಇಲ್ಲ. ಆಯ್ತು ಸರ, ಬೆಳಗಿನ ಮಟ್ಟ ನೋಡೋಣ್ರಿ. ಬೆಳಿಗ್ಗೆ ಅವ್ರು ಇರೋದಿಲ್ಲಪ್ಪ ಅಂತ ಹೇಳ್ಬಿಟ್ರು ಒಂದಮ್ಮ, ಪಲ್ಸ್ ಇಲ್ಲ, BP ಪೂರ ಲೋ. ಆ ಟೈಮ್ದಾಗ ನಾನು ಇದು RGGL ಪ್ರಾಡಕ್ಟ್ ಇವನು ದೊಡ್ಡ ಬಾಟಲ್ ಓದಿನ ಇಂಥವು 15,000 ರೂಪಾಯಿ ಕೊಟ್ಟು 15,000 ಕೊಟ್ಟು ಹೋದಾಗ ಏನಾಯ್ತು ಅಲ್ಲಿ ನಾ ಏನು ಡಾಕ್ಟರ್ ನನಗೆ ಹೇಳಿಲ್ಲ. ಅವ್ರು ಡಾಕ್ಟರ್ ಬರೋರು ಒಳ್ಳೆ MD ಡಾಕ್ಟರ್ ಮತ್ತು ರಾಜೇಂದ್ರ ತಲಾಟಿ ಮುಡ್ಕೊಳ್ಳೋರು ಇಲ್ರಿ ಮುಂದೆ ಕರ್ಕೊಂಡು ಹೋಗ್ರಿ, ಭಾಳ ಸೀರಿಯಸ್ ಐತಿ, ಆಕ್ಸಿಜನ್ ಹೆಚ್ಚಿದ್ರು ಇದನ್ನ ಹೆಚ್ಚಿದ್ರು ಏನ್ರಿ ಇದನ್ನ ಹಚ್ತಾರಲ್ಲ ಹಾಂ ಹಾಂ ಎಲ್ಲ ಸಂಕಟ ಕಿತ್ಕೋಗ್ಯಾವ, ಅದನ್ನು ಕಿತ್ಕೋಗ್ಯಾವ, ಸಂಪ್ರಿ BP ಲೋ, ಏನೂ ಇಲ್ಲ, ಪಲ್ಸ್ ಇಲ್ಲ. ಆಯ್ತು ರೀ ಸರ್, ಬೆಳಗಿನ ಮಟ್ಟ ಟೈಮ್ ಕೊಡ್ರಿ ನನಗೆ, ಯಾಕೆ ಬೆಳಿಗ್ಗೆ ಹೋಗ್ತೀನಂತೆ. ಬೆಳಿಗ್ಗೆ ಏನಪ್ಪ ಈ ಲೆವೆಲ್ ಪೇಷಂಟ್ ಯಾರು ನಮ್ಮ ದವಾಖಾನೆಯಿಂದ ಬದುಕಿ ಹೋಗಿಲ್ಲ ಅಂತ ಹೇಳಿದ್ರು, ಹೊಳ್ಳಿ ಜೀವಂತ ಯಾರು ಹೋಗಿಲ್ಲ ಅಂತಂದ್ರೆ ಅವಾಗ ನಾ ಏನು ಮಾಡೀನಿ, ನನಗೆ ಗೊತ್ತಿರ್ತದೆ 20 ಕ್ಯಾಪ್ಸೂಲ್ ಓಪನ್ ಮಾಡಿ ವಾಟ್ರದಾಗ ಕಲಿಸಿ ಇದನ್ನು 5 ಇದನ್ನು 20 ಇದನ್ನು 5 3 ತಾಸಿಗೊಮ್ಮೆ ಕುಡಿಸಿ ಲಿಕ್ವಿಡ್ ಮಾಡಿ ಕುಡಿಸಿದ ಮೇಲೆ ಅವಾಗ ಅವರು ಡಾಕ್ಟರ್ ಬೆಳಿಗ್ಗೆ ಬಂದರು, ನೋಡಿದ್ರು ಅವರು ಅದು ರೆಡ್ ತೋರಿಸೋದು ಗ್ರೀನ್ ತೋರ್ಸಾಕಿತ್ತು, ಪಲ್ಸ್ ರೈಟ್. ಎಲ್ಲ ಸರಿ ಬಂದು ಡಾಕ್ಟರ್ ಕರೆದ್ರು ನನಗೆ, ನೀವೇನಾರ ಇದ್ರಿ ನನಗೆ ಅಜ್ಜಾರದು ವಿಚಿತ್ರ ಆಗೈತೆ ಅಂತ ಅವ್ರ ತೆಗೆದ್ರಿ, ಆಕ್ಸಿಜನ್ ತೆಗೆದ್ರು, ಎಲ್ಲ ತೆಗೆದ್ರು, ಅಜ್ಜಾರದು ನನಗೆ ವಿಚಿತ್ರ ಆಗೈತೆ ಅಂತ ನಾನು ನಿಮಗೆ ಹೇಳಿದ್ನಿ 2 ಗಂಟೆಗೆ ಬೆಳಿಗ್ಗೆ ಉಳಿದಿಲ್ಲ ಅಂತೇಳಿ. ಈಗ ನಮ್ಮ ಅಪ್ಪಾರ ಮನ್ಯಾಗ ಇವತ್ತು ಯಾವಾಗ ರವಿವಾರ ಶನಿವಾರ ಡಿಸೈಡ್ ಮಾಡ್ಕೊಂಡು ಬಂದೀನಿ ಅಂದ್ರೆ 8 ದಿವಸ ಆಯ್ತು. ಈಗ 8 ದಿವಸದಾಗ ಮುಂಜಾನೆ ನಾನು ರೊಟ್ಟಿ ತಿನ್ನಿಸಿ ಊಟ ಮಾಡಿಸಿ ಇವನ್ನೆಲ್ಲ ಕೊಟ್ಟು ಇಲ್ಲಿ ಬರ್ಬೇಕಾದ್ರೆ ಟೈಮ್ ಆಗ್ತಿಲ್ಲ ಅಂದ್ರೆ 9 ಗಂಟೆ ಹಚ್ಚಿರ್ತೀರಿ ಈ ಜನ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಇವ್ನು ಕೊಟ್ಟು ಕೂಲಿ ಅವ್ರು ಡಾಕ್ಟರ್ಗೆ ವಿಚಿತ್ರ ಆಗಿಬಿಟ್ಟೈತ್ರಿ ಅದ. ಅವ್ರು ಹೇಳಿದ್ರು ಮತ್ತು ನಾನು ಡಾಕ್ಟರ್ ಬೆಳಗಿನ ಮಟ್ಟ ಇರೋದಲ್ಪ ಅಂತ ಹೇಳಿದ್ರು. ಇವನು 20 ಕೊಟ್ಟು ನೋಡಿ ಸರ್, 23 ತಾಸಿಗೆ 20 ಲಿಕ್ವಿಡ್ ಮಾಡೋದು ಕೊಡೋದು ಸರ್. 5 ಬೆಳಿಗ್ಗೆ ನೋಡಾಕ್ರಿ RG ಮತ್ತು GL 20 RG 5 ಅಂದ್ರೆ RG ರಿಫ್ಲೆಕ್ಷನ್ ತೋರಿಸ್ತದೆ. ಅವಾಗ ಏನು ಮಾಡ್ತಾರೆ ಅವ್ರು ಡಾಕ್ಟರ್, ಮತ್ತೆ ಲೋ ತೋರಿಸ್ತಾರೆ, ಮತ್ತೆ ಹೈ ಡೋಸ್ ಇಂಜೆಕ್ಷನ್ ಕೊಡ್ತಾರೆ, ಹೈ ಡೋಸ್ ಮಾಡ್ತಾರೆ ಅವರು. ಇದನ್ನ 5 ಪಟ್ನಿ, ಇದನ್ನ 20 ಪಟ್ನಿ. ಇದ್ರಾಗ 7000 ppm ಆಕ್ಸಿಜನ್ ಐತಿ. ಡಾಕ್ಟರ್ ಕಡೆ ಏನು ಸಿಗತೈತೆ ಅಂದ್ರೆ ಆ ಡಾಕ್ಟರ್ ಏನು ಕೊಡ್ತಾರಲ್ಲ ಆಕ್ಸಿಜನ್ ಪೇಷಂಟಿಗೆ ಆದ್ರೆ 10 ಪಟ್ಟು ಆಕ್ಸಿಜನ್ ಇದ್ರೊಳಗೆ. ನಾ ಸ್ವತಃ ಕೊಟ್ಟೋದನ್ನು ಬೆಳಿಗ್ಗೆ ಡಾಕ್ಟರ್ MD ಡಾಕ್ಟರ್ ಹೇಳಿದ ಬೆಳಿಗ್ಗೆ ಮಟ್ಟ ಇರಂಗಿಲ್ಲ ನಾವು. ಆಯ್ತು ರೀ ಸರ್ ಅಂತ ಇದ್ರ ಪಟ್ಟು ಕೂಲೆ ಇವತ್ತು ಈಗ ಮನ್ಯಾಗ ಅದಾರ, ನಾವು ಏನು ತೊಂದರೆ ಇಲ್ಲ, ಆರಾಮದರು. ಆಮೇಲೆ ಅವ್ರು ಏನು ಬೋನ್ಸ್ ಕಟ್ ಆಗಿರಲ್ಲ ಇಲ್ಲಿ ಮುರಿದ ಬಿದ್ದ ಇದನ್ನು ಕೊಟ್ಟು ಕೂಲೆ ಹೆಲ್ದಿ ಬೋನ್ ಅದನ್ನು ಕೊಟ್ಟು ಕೂಲೆ ಈಗ ಅದು ರಿಕವರಿ ಆಗೈತಿ. ಇನ್ನೂ 8ನೇ ಭಾಗ ಐತಿ. ಕುಂಕೂರಿಗೆ ಹೋಗಿ ಕಟ್ಟಿಸ್ಕೊಂಡು ಬಂದಿರಲ್ಲ, ಆಪರೇಷನ್ ಮಾಡಿಸಲಿಲ್ಲ, ಏಜ್ ಆಗಿದ್ದು. ಈಗೇನಿಲ್ಲ ಇನ್ನೊಂದು 2 ತಿಂಗಳು ಅಡ್ಡಾಡ್ಬೋದು. ಇದನ್ನ ಇವಾಗ ಪ್ರಾಡಕ್ಟ್ನ ಕೊಟ್ಟರು ನಮ್ಮ ಮನೆಗಳಿಗೆ ಸೋಸೋದನ್ನು ಒಂದು ಮನೆಗೆ ತಿನ್ನಾಕ ಒಂದು 20,000 ರೂಪಾಯಿ ಪ್ರಾಡಕ್ಟ್ ಐತಿ. ಬರೀ 6 ಪಾಯಿಂಟ್ ಬ್ಲಡ್ ಇತ್ತು, ಕಾಲು ಬಾವಿದ್ದು ಡಾಕ್ಟರ್ ಹೇಳಿದ್ರೆ ಕಾಲು ಬಾವದವು, ಬ್ಲಡ್ ಇಲ್ಲ, BP ಲೋ, ಪಲ್ಸ್ ಇಲ್ಲ, ಭಾಳ ಕ್ರಿಟಿಕಲ್ ಐತಿ ಇದು ಅಂತ ಹೇಳಿದ್ರು. ಮುಂದೆ ಹೋಗ್ರಿ ತೊಗೊಂಡ 2 ಸಲ ಬಂದು ಹೇಳಿದ್ರಿ, ರಾತ್ರಿ 1 ಗಂಟೆಗೆ ಆಮೇಲೆ 11 ಗಂಟೆಗೆ. ರಾತ್ರಿ ಮೊದಲು 11 ಕೇಳಿದ್ರೆ ನಾನು ಏನು ಮಾಡಲಿ ಕೇಳ, ಮತ್ತು 1 ಗಂಟೆಗೆ ಬಂದು ಹೇಳಿದ್ರು. ಆಯ್ತು ರೀ ಸರ್, ಏನು ಮನೆ ನೆಗ್ಲೆಕ್ಟ್ ಮಾಡ್ತಿಲ್ಲ, ನಾ ಹೇಳೋದು ಮೊದಲು ಡಿಸ್ಚಾರ್ಜ್ ಮಾಡಿ ಇದನ್ನು ತೊಗೊಂಡು ಹೋಗಿ ಪೇಷಂಟ್ ಅಂತ ಇಲ್ಲ ಸರ್, ಬೆಳಿಗ್ಗೆ ಮಟ್ಟ ಅವಕಾಶ ಬೆಳಿಗ್ಗೆ ಇರಂಗಿಲ್ಲ ಮರ, ಏನು ಮಾಡೋದು ತೊಗೊಂಡ್ರು ಇಲ್ಲ. ಇವನು ಲಿಕ್ವಿಡ್ ಮಾಡಿ ಏನು ಕೊಟ್ಟಿನಿ ಕರೆಕ್ಟ್ ಆಯ್ತು. ಕಾಲು ಬಾವಿತ್ತಲ್ಲ, ಕಾಲು ಬಾವಿಗೆ ನಮ್ಮ ಕಡೆ ಒಂದು ನೂನಿ ಜ್ಯೂಸ್, ಮೊರಂಜ್ ಜ್ಯೂಸ್ ಸರ್, ಇದನ್ನ 5 ರೀ 20 ml ಜ್ಯೂಸು ಇದನ್ನ 5 ಕೊಟ್ಟಿನಿ. ಕಾಲು ಬಾವನು ಡೌನ್ ಆಗೈತೆ ರೀ, ಬಾವು ಬಂದವ ಅಂತ ಹೇಳಿದ್ರೆ ಇವ್ನು 20 ಕೊಟ್ಟು ಕೂಲಿ ಬೆಳಿಗ್ಗೆ ಡಾಕ್ಟರ್ ಯೂರಿನ್ ನೋಡ್ದಂದ್ರೆ ಯೂರಿನ್ ಏಕದಮ್ ಎಳ್ನೀರಿಗೆ ವೈಟ್ ಇತ್ತು, ಅವ್ನು ಡಾಕ್ಟರ್ಗೆ ವಿಷಾಪ ಆಗಿಬಿಡ್ತದ ಏನು ಅಂತ ಕರೆದ್ರೆ ನನಗೆ ನಾವು ಮಾಡಿ ಡಿಸೈಡ್ ಮಾಡ್ಕೊಂಡು ಮಾಡಿ 2 ದಿವಸ ಆಯ್ತು. ಮನೆಯೊಳಗೆ ಮಾತ್ರ ನಾ ಇವು ಕಾಯಿ ಫಿಕ್ಸ್ ಇವ್ನು 5 ಕೊಡ್ತನು, ಬೆಳಿಗ್ಗೆ ಸಾಯಂಕಾಲ 5 ಅಂದ್ರೆ ಅವ್ರು ಏಜ್ ಆಗೈತಿ, ರಿಪೋ ಆಗ್ಬೇಕಾದ್ರೆ 3 ತಿಂಗಳು ಕೊಡಲೇಬೇಕು ನಾ. ಹಿಂಗಾಗಿ ಏನು ಮಾಡಿಬಿಟ್ಟಿದ್ರಿ, ದೊಡ್ಡ ಡಬ್ಬಿನ ಇಟ್ಬಿಟ್ಟು ಓಕೆ ನಮ್ಮನ್ನ ದವಾಖಾನೆ ಒಳಗೆ ಕಾಪಾಡಿದ್ದ MD ಡಾಕ್ಟರ್ ಕೈ ಮೊದಲಾಗ ಗೊತ್ತಿತ್ತು ನಿಮ್ಗೆ, ಆದ ನಂತರ ಗೊತ್ತಾಯ್ತು ಇದು ಔಷಧ ಮೆಡಿಸಿನ್. ಇದು ನನಗೆ 15 ವರ್ಷದಿಂದ ಗೊತ್ತಿತ್ತು. ಅವ್ರ ಮನೆಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ತಂದೆಯವ್ರಿಗೆ ಯಾಕೆ ಕೊಡ್ತಿರ್ಕಿಲ್ಲಪ್ಪ? ಇಲ್ರಿ ನೋಡ್ರಿ, ಅವ್ರಿಗೆ ಓದ ಇಡ್ತೀನಿ, ತಗೋರಿ ಡೈಲಿ ತಗೋರಿ ಅಂತ ಹೇಳ್ತೀನಿ. ಅವ್ರು